ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮಸ್ಕಾರ ಕರ್ನಾಟಕ, ಹೈ ಸೆಲೆಬ್ರಿಟೀಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀವು ಆಲ್ರೆಡಿ ತಮ್ಮಲೈನಲ್ಲಿ ನೋಡ್ತೀರಾ ಇವತ್ತಿನ ಬ್ಲಾಗ್ ಏನು ಅಂತ. ಇವತ್ತು ಯಾವ ದಿವಸ ಅಂತಂದರೆ ಶುಕ್ರವಾರ. ನಿನ್ನೆ ಏನು ಮಳೆ ಬಂತು ಗಾಯ್ಸ್. ಬೆಂಗಳೂರಲ್ಲಿ ಭರ್ಜರಿ ಮಳೆ ನೋಡಿ, ಫುಲ್ಲು ಹೋಗ್ಬಿಟ್ಟೈತೆ, ಇನ್ನೂ ಸುರಿತಾ ಐತೆ. ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಗಾಯ್ಸ್, ತೋರಿಸ್ತೀನಿ ರೀ. ನೋಡಿ ಹೆಂಗಿದೆ ಇವಾಗ ಟೆರಸ್ಸು, ಮಸ್ತಾಗಿದೆ ತಾನೇ. ಇದು ಏನು ಒಳಗಡೆನೂ ಫುಲ್ ಚೇಂಜ್ ಆಗಿದೆ ಗೈಸ್. ಹೆಂಗೆ ನೋಡಿ, ಫುಲ್ ಸೆಟಪ್ಪು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರ ಮುಖ ನೋಡಬೇಕು, ನಮ್ಮ ಅಮ್ಮನ ಮುಖ ಫಸ್ಟ್ ನೋಡಬೇಕು. ಅದಾದಮೇಲೆ ಭಗವದ್ಗೀತೆ ಇಟ್ಟಿದ್ದೀನಿ, ಸಾಯಿ ಚರಿತ್ರೆ ಇಟ್ಟಿದ್ದೀನಿ, ದಿವಸ ಒಂದೊಂದು 2 ಪೇಜ್ ಓದೋಣ ಅಂತ. ಅದಾದಮೇಲೆ ಲ್ಯಾಪ್ಟಾಪ್ನ ಎತ್ತಿಟ್ಟಿದ್ದೆ, ಇನ್ಮೇಲಿಂದ ಈ ಲ್ಯಾಪ್ಟಾಪ್ಗೆ ಕೆಲಸ ಇದೆ ಸ್ವಲ್ಪ. ಸೊ ಇದು ಟಿಶ್ಯೂ ಪೇಪರು, ಫ್ಯಾನು. ಸೊ ಇದು ಬೆಡ್ಡು. ನೀರನ್ನ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಐರನ್ನು ಡೈಲಿ ಮಾಡ್ಕೋಬೇಕು. ಬಟ್ ಆದರೂ ಎತ್ತೆ ಇಳಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ, ನನಗೆ ಅಲ್ಲಿ ಸ್ಪೇಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಗೈಸ್ ರೆಡಿ ಆಗಿದೆ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಆ ಟೀ ಶರ್ಟಲ್ಲೇ ಬೆಳಗ್ಗೆಯಿಂದ ಹಾಕೊಂಡಿದ್ನಲ್ಲ, ಅದಕ್ಕೋಸ್ಕರ ಆ ಟೀ ಶರ್ಟ್ ಬಿಚ್ಚಿ ಫ್ರೆಶ್ ಅಪ್ ಆಗಿ ಸೊ ಇದು ಹಾಕೊಂಡಿದ್ದೀನಿ. ಇವಾಗ ಒಂದೊಂದೇ ತೋರಿಸೋ ಟೈಮು ಗೈಸ್ ಏನೇನು ತೊಗೊಂಡಿದ್ದೀನಿ ಅಂತ ಇವಾಗ ಇಲ್ಲಿ ಕುತ್ಕೊಂಡು ತೋರಿಸ್ತೀನಿ. ಫೋನ್ನ ಅಲ್ಲಿ ಇದಕ್ಕೆ ಸೆಟಪ್ ಮಾಡ್ತೀನಿ. ಇದನ್ನಂತೂ ಫಸ್ಟ್ ತೋರಿಸಲ್ಲ, ಇದನ್ನ ತೋರಿಸೋದು ನಿಮ್ಗೆ ಲಾಸ್ಟಲ್ಲೇ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ, ನಂಗೆ ಅದೇ ಬೇಜಾರು ಗೈಸ್. ನಾನು ಅಮೆಝಾನ್ ಬಿಗ್ ಬಿಲಿಯನ್ ಡೇಸ್ನಲ್ಲಿ ಏನೇನು ಬುಕ್ ಮಾಡಿದೆ ಅಂತ ಇವಾಗ ರಿವೀಲ್ ಮಾಡೋ ಟೈಮು. ನೋಡಿ ನನ್ನ ಹತ್ರ ಇಷ್ಟಿದೆ, ನಾನೇ ಕಾಣಿಸ್ತಾ ಇಲ್ಲ. ಈಗ ಒಂದೊಂದನ್ನೇ ರಿವೀಲ್ ಮಾಡೋ ಅಂತ ಟೈಮ್ ಬಂದಿದೆ ಗೈಸ್. ವ್ಲಾಗ್ನ ಶುರು ಮಾಡೋಣ. ಈಗ ಒಂದೊಂದೇ ಐಟಮ್ ತಗೊಳ್ಳೋಣ, ಏನೇನಿದೆ ನೋಡೋಣ. ಅದಕ್ಕೆ ನಾನು ಇದು ಇದರಿಂದ ಕುಯ್ದು ತೆಗ್ದು ತೋರಿಸ್ತೀನಿ ನಿಮಗೆ. ಸೊ ಫಸ್ಟು ಇದನ್ನು ತೋರಿಸಲ್ಲ, ನಾನು ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟು, ತುಂಬ ವ್ಯಾಲ್ಯೂ. ಏನಂತ ಆದಮೇಲೆ ನೀವೇ ಶಾಕ್ ಆಗ್ತೀರ. ಸೊ ಇದನ್ನು ಓಪನ್ ಮಾಡೋಣ ಫಸ್ಟು, ಇಲ್ಲಾಂದರೆ ದೊಡ್ಡದ್ರಿಂದನೇ ಓಪನ್ ಮಾಡಿಬಿಡ್ಲ ಅಂತ. ಆಮೇಲೆ ಈ ಕವರ್ನೆಲ್ಲ ಅದಕ್ಕೆ ತುಂಬೋದು, ಏನಂತೀರ? ಅವಾಗ ನಾನು ಒಂದು ಸ್ವಲ್ಪ ಬುದ್ಧಿವಂತ ಆಯ್ತೀನಿ. ಸೊ ಗೈಸ್ ಇಷ್ಟು ದಪ್ಪ ಏನಿರ್ಬೋದು ಒಂದು ಗೆಸ್ ಮಾಡಿ. 5 ಸೆಕೆಂಡ್ಸ್ ಕೊಡ್ತೀನಿ. 5 4 3 2 1 ಮಾಡಿದ್ರಾ? ಇಷ್ಟು ಬೇಗ ಕಂಡುಹಿಡಿಯೋಕ್ಕಾಗಲ್ಲ ಅನ್ಸುತ್ತಲ್ವಾ? ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಅಕಸ್ಮಾತ್ ನಾನು ಫಸ್ಟೇ ಕಂಡುಹಿಡಿದೆ ಅಂತಂದರೆ ನೀವು ಕಮೆಂಟ್ ಮಾಡಿ. ಇವತ್ತು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮಗಳದು ಬರ್ತಡೆ, ಪಾಪ ಇನ್ವಿಟೇಷನ್ ಕಳಿಸಿದ. ನಾನು ಮರ್ತೋಗಿದ್ದೆ. ಈಗ ಒಂದು ಸ್ಟೋರಿ ನೋಡಿದೆ, ಸ್ಟೋರಿ ನೋಡಿಬಿಟ್ಟು ಗೊತ್ತಾಯಿತು. ಬಟ್ ನಾನು ಹೋಗಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. 7 ಗಂಟೆಗೆ ಇರೋದು, ಹೋಗ್ಬೋದು. ನೋಡ್ತೀನಿ ಗೈಸ್, ಇದೊಂದು ಮತ್ತೆ ಬ್ಲಾಗ್ ಎಡಿಟ್ ಮಾಡಬೇಕು. ಇವತ್ತೊಂದು ದಿನ ಬ್ಲಾಗ್ ಹಾಕಿಲ್ಲ. ಸೊ 8 ಗಂಟೆ ಅಷ್ಟಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ, ಅದಕ್ಕೋಸ್ಕರ ನೋಡೋಣ. ಬಟ್ ಪುಟ್ಟಿಗೆ ಇಲ್ಲಿಂದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪಟ್ಟಿ 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳು ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್ ಇದೇನು ಬುಕ್ ಮಾಡಿದೆ ಅಂದರೆ ನಾನು ಗೊತ್ತಾಗಿದೆಯಾ ನಿಮ್ಗೆ? ಏನಾದರೂ ಒಂದು ಗೆಸ್ ಬರ್ತಾ ಇದೆಯಾ, ಕಾಣಿಸ್ತಾ ಇದೆಯಾ? ಅಯ್ಯೋ ಬಂದೇ ಇಲ್ಲ. ಇರಿ ಚೀಲ ಓಪನ್ ಬೇಕು ಅವೆಲ್ಲ. ಬರ್ತಾ ಇಲ್ಲ ಗೈಸ್, ನಿಧಾನ ಕೇಳ್ತೀನಿ. ಇದು ಈ ಕಡೆ ಫೇಸು. ಹೆಲ್ಮೆಟ್ ಬುಕ್ ಮಾಡಿದೆ ಗೈಸ್. ಇದ್ರದ್ದು ಏನೇನು ಪ್ರೈಸ್ ಅಂತ ನಾನು ಈ ಕಡೆ ಮೆನ್ಷನ್ ಮಾಡ್ತಾ ಇರ್ತೀನಿ ನಿಮಗೆ, ಯಾಕಂದರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಎಷ್ಟೊಂದು ಏನೇನು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಟೋಟಲ್ ಎಷ್ಟಾಯಿತು ಅಂತಲೂ ಕೂಡ ಲಾಸ್ಟಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಇದು ಏನಕ್ಕೆ ಬುಕ್ ಮಾಡಿದೆ ಅಂತಂದರೆ, ಆ ಹೆಲ್ಮೆಟಲ್ಲಿ ಮಳೆ ಬಂದರೆ ಅಂದರೆ ಫುಲ್ಲು ಗ್ಲಾಸ್ ಎಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು. ಮಳೆ ಬಂದರೆ ಇಲ್ಲ ನೈಟಲ್ಲಿ ಸಡನ್ನಾಗಿ ಲೈಟ್ಗಳೆಲ್ಲ ಹೊಡಿತಾವಲ್ಲ ಕಾರ್ದು. ಸೊ ನಾನು ಬೇರೆ ಬ್ಲಾಗಲ್ಲೂ ಹೇಳಿದ್ದೀನಿ, ಅದರಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಮುಂದೆಗಡೆ ಕಾಣಿಸೋದೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇದು ಬುಕ್ ಮಾಡಿದೆ. ಇದರಲ್ಲಿ ಏನು ಕಾಣಿಸಲ್ವಾ ಅಂತಂದರೆ, ಸೊ ಇದು ಇದೆ, ಈ ಪ್ರೊಡಕ್ಷನ್ ಇದೆ. ಸೊ ಇದನ್ನು ತೆಗೆದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಲೈಟು ಹೊಡೆಯೋದು ಅವಾಯ್ಡ್ ಆಗುತ್ತೆ, ಸ್ವಲ್ಪ ನೀಟಾಗಿ ಕಾಣಿಸ್ಬೋದು. ಆಮೇಲೆ ಮಳೆಯಲ್ಲೂ ಕೂಡ ಆರಾಮಾಗಿ ಓಡಿಸ್ಬೋದು. ಸೊ ಅದಕ್ಕೋಸ್ಕರ ಸನ್ಶೀಲ್ಡು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ರೀ. ಯೂಸ್ ಮಾಡೋದು
ಅಂದ್ರೆ ಲೇಸಿಯಾಗಿ ತುಂಬಾ ಲೇಸಿ ಅವ್ರು ಇಟ್ಕೊಳ್ಳೋದು. ಬಟ್ ಈ ಹೆಲ್ಮೆಟ್ ಆದ್ರೂ ಕರೆಕ್ಟ್ ಆಗಿ ಇಟ್ಕೊಳ್ಳೋಣ ಅಂತ ಅನಿಸ್ತಾ ಐತೆ. ಇನ್ನೊಂದು ಹೆಲ್ಮೆಟ್ ಬಿಸಾಕಿಲ್ಲ, ಓಲ್ಡ್ ಈಸ್ ಗೋಲ್ಡ್ ಯಾವತ್ತಿದ್ರು. ಅದು ಕೂಡ ಕೆಳಗಡೆ ಇಟ್ಟಿದ್ದೀನಿ, ಮಂಚದ ಕೆಳಗಡೆ. ಫಸ್ಟ್ ಟೈಮ್ ಹಾಫ್ ಹೆಲ್ಮೆಟ್ ಹಾಕ್ತಾ ಇರೋದು ನಾನು. ನೋಡಿದ್ರೆ ಇದು ಯಾಕೋ ಗಾಡಿ ಡಿಕ್ಕಿಲಿ ಹಿಡಿಯಲ್ಲ ಅಂತ ಅನಿಸ್ತೈತೆ. ನನ್ನ ಡಿಕ್ಕಿ ಅಷ್ಟೊಂದು ದೊಡ್ಡದಲ್ಲ, ಚಿಕ್ಕದೆ. ಆ ಹೆಲ್ಮೆಟ್ ಯಾಕೆ ಹಿಡಿತಿರ್ಲಿಲ್ಲ ಅಂದರೆ ಅದು ಮುಂದೆಗಡೆ ಹಿಂಗೆ ಬಂದಿತ್ತು. ಸೊ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಇದು ದಪ್ಪ ಇದೆ. ಸೊ ನನ್ನ ಪ್ರಕಾರ ಇದು ಹಿಡಿಯೋದು ಡೌಟು. ಓಕೆ ಗೈಸ್, ನೆಕ್ಸ್ಟು ಯಾವುದು ಅಂತ ನೋಡೋಣ. ಇದನ್ನ ಸೈಡಿಗೆ ಇಡೋಣ, ಬಾಕ್ಸ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕಿಂತ ನೆಕ್ಸ್ಟ್ ದೊಡ್ಡದು ಯಾವುದು ಅಂತಂದರೆ ಇದೆ. ಸೊ ಇದರಲ್ಲಿ ಏನಿದೆ ಗೆಸ್ ಮಾಡಿ ನೋಡೋಣ. ಇಷ್ಟು ಉದ್ದ ಇದೆ, ಅಗಲ ಇದೆ. ಯಾರಾದರೂ ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ರೈಟ್ ಇತ್ತು ಅಂತಂದರೆ ನಾನು ಒಂದು ಆರ್ಡರ್ ಕೊಡ್ತೀನಿ ನಿಮಗೆ. ನಾ ಇದು ಸೆಕೆಂಡ್ ಒನ್ನು. ಇದನ್ನ ಏನಕ್ಕೆ ತಗೊಂಡೆ ಅಂತಂದರೆ ನನ್ನ ಹತ್ರ ಇಲ್ಲೇ ಇಲ್ಲ ಗೈಸ್. ಇದು ಕಾಲೇಜ್ಗೆ ಹೋಗೋವಾಗಿತ್ತು. ಅಯ್ಯೋ ಇದೇ ಬಂದ್ಬಿಡ್ತಲ್ಲ ಗೈಸ್, ಎಳೆಯಕ್ಕೆ ಹೋಗಿ ತೋತರಿಗೆ. ಏನು ಗುರು, ಏನು ಹಾಕಿದ್ರು ಕೈ, ಏನು ಹಾಕಿದ್ರು ಹಾಳೆ ಆಯ್ತೈತೆ. ನನಗೆ ಟೈಮೇ ಸರಿ ಇಲ್ಲ ಹೋಗಪ್ಪ. ಅವ್ರ ಹಣೆಲೂ ಬರ್ದಿಲ್ಲ, ಅವ್ರ ಹಣೆಲೂ ಬರ್ದಿಲ್ಲ. ಗೈಸ್ ಇದೊಂದು ಟಾಸ್ಕ್ ಆಯಿತು ಗೈಸ್ ಇವಾಗ ನನಗೆ. ರೆಡಿ ಮಾಡಿಬಿಟ್ಟೆ ಗೈಸ್. ಸೊ ಇದು ಇರಲೇ ಇರಲಿಲ್ಲ ನನ್ನ ಹತ್ರ. ಎಲ್ಲಿ ನಿಲ್ಸಿದೆ? ಕಾಲೇಜಲ್ಲಿ ಇರೋವಾಗಿತ್ತು ಗೈಸ್. ಅದಾದಮೇಲೆ ಅದು ಹಳೇದೆಲ್ಲ ಏನೇನಾಯ್ತೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಇವಾಗ. ಕಾಲೇಜಲ್ಲಿ ಏನಿರುತ್ತೆ, ಕಾಲೇಜಲ್ಲಿ ಹೋಗೋವಾಗ ಏನಿರುತ್ತೆ. ಸೊ ಬ್ಯಾಗ್ ಗೈಸ್, ಒಂದು ಬ್ಯಾಗ್ ತಗೊಂಡೆ. ಅಂದರೆ ಟ್ರಿಪ್ಪಿಗೆ ಹೋಗೋಕ್ಕೆ ಬೇಜಾನ್ ಬ್ಯಾಗ್ ಐಸೆ. ಒಂದು ಜೀನ್ಸ್ದೊಂದು ಐತೆ, ಇನ್ನೊಂದು ದೊಡ್ಡದೊಂದು ನೀವು ನೋಡಿದ್ದೀರಾ ಮೊನ್ನೆ ವ್ಲಾಗಲ್ಲಿ ಎತ್ಕೊಂಡೋಗಿದ್ರು ತೋರಿಸಿದ್ದೀನಿ, ಅದೈತೆ. ಬಟ್ ಆಫೀಸ್ಗೆ ಕ್ಯಾರಿ ಮಾಡೋ ಅಂಥದ್ದು ಯಾವುದು ಬ್ಯಾಗ್ ಇರ್ತಾ ಇರಲಿಲ್ಲ. ಸಣ್ಣ ಪುಟ್ಟ ಎಲ್ಲಾದರೂ ಹೋಗಬೇಕು ಅಂತಂದ್ರು ಆ ಥರದ ಬ್ಯಾಗ್ ಯಾವುದೂ ಇರಲಿಲ್ಲ, ಚೆನ್ನಾಗಿರಲಿಲ್ಲ, ಕಿತ್ತೋಗ್ಬಿಟ್ಟಿತ್ತದು. ಸೊ ನಾನು ಅದನ್ನು ನಮ್ಮ ಅತ್ತಿಗೆಯವ್ರ ಹತ್ರ ಇಸ್ಕೊಂಡಿದ್ದೆ ಯಾವುದೋ ಒಂದು ಬ್ಯಾಗ್ನ. ಸೊ ಅದಕ್ಕೋಸ್ಕರ ಇದೊಂದನ್ನು ಬುಕ್ ಮಾಡಿದೆ. ಯಾವುದು ಡೆಡ್ ಇನ್ವೆಸ್ಟ್ಮೆಂಟ್ ಐಟಮ್ಸ್ ಯಾವುದು ನಾನು ಪರ್ಚೇಸ್ ಮಾಡಿಲ್ಲ ಗೈಸ್. ಎಲ್ಲ ನನಗೆ ಯಾವುದೇ ರಿಕ್ವೈರ್ಡ್ ಇದೆ ಅದನ್ನೇ ನಾನು ಬುಕ್ ಮಾಡಿರೋದು. ಹಾಗಾದರೆ ನಾವುಗಳೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಬೈಕಲ್ತಾ ಇರ್ಬೋದು. ಆ ಥರ ಅಲ್ಲ, ನಾನು ಹೇಳ್ತೀನಿ. ಕೆಲವರು ದುಡ್ಡೈತೆ ಅಂತ ಅಂದ್ಬಿಟ್ಟು ತಗೋತಾ ಇರ್ತಾರೆ ಬೇಜಾನು. ನಾನು ನೋಡಿದ್ದೀನಿ ಅಂಥವ್ರನ್ನ. ಸೊ ನಾನು ಆ ಥರ ಎಲ್ಲ, ನನಗೇನು ಬೇಕೋ ರಿಕ್ವೈರ್ಮೆಂಟು, ಅರ್ಜೆಂಟಾಗಿ ಏನು ಬೇಕಾಗಿತ್ತೋ ಅದನ್ನು ನಾನು ತೊಗೊಂಡಿರೋದು. ಬ್ಯಾಗು. ಸೊ ಇದ್ರದ್ದು ಅಮೌಂಟ್ ಎಷ್ಟು ಅಂತ ಅಂದ್ಬಿಟ್ಟು ರೈಟ್ ಸೈಡ್ ಹಾಕ್ತೀನಿ. ಚೆನ್ನಾಗಿದೆ ಬ್ಯಾಗ್. ಇದು ಬ್ರ್ಯಾಂಡ್ ಬಂದ್ಬಿಟ್ಟಿದ್ದು ಬ್ರ್ಯಾಂಡು. ಸೊ ಒಳಗಡೆ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಇದೆ ಬ್ಯಾಗ್. ದಪ್ಪ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ಇದನ್ನ ಹಾಕಿ ಹಿಂಗೆ ಲ್ಯಾಕ್ ಮಾಡಿಬಿಟ್ರೆ ಮುಗಿದೋಯ್ತು. ಅಂದರೆ ನಿಮ್ಗೆ ದಪ್ಪ ಕಾಣಿಸಲ್ಲ. ಸ್ಟಿಚಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ನೋಡ್ಬೇಕು ಇವಾಗ. ಫಸ್ಟು ಹೆಲ್ಮೆಟ್ದು ನೋಡಬೇಕಾಗಿತ್ತು. ನೋಡಿದೆ, ಓಕೆ. ಬಟ್ ಇದೇನೇನೋ ಕೊಟ್ಟಿದ್ದಾನೆ ಸೈಡಲ್ಲಿ ಹೆಲ್ಮೆಟ್ದು, ಪರವಾಗಿಲ್ಲ. ಅದೇನೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಇದೇನಕ್ಕೆ ಗೈಸ್? ಇದು ನಿಮ್ಗೇನಾದರೂ ಗೊತ್ತಿದೆಯಾ ಆಪ್ಷನ್ ಏನಂತ? ಇಲ್ಲ ತೆಗಿಬೇಕಾ? ಏನಾಕಿದ್ದಾನೆ ಅಂತಂದರೆ ಇದು ಆಂಟಿ ಥೆಫ್ಟ್ ಪೇಟೆಂಟ್ ಸಿಸ್ಟಮ್. ಹಂಗಂದ್ರೆ ನಮಗೆಲ್ಲ ಗೊತ್ತಾಗೋಯ್ತು. ಓ ಇದು ಗೈಸ್ ನೋಡಿ, ಇದನ್ನ ಹಿಂಗೆ ಮೂವ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ. ಹಿಂಗೆ ಮೂವ್ ಮಾಡಿದೆ. ಮೋಸ್ಟ್ಲಿ ಇಲ್ಲಿ ಗಾಳಿ ಆಡೋಕ್ಕೆ ಗೈಸ್ ಇದು. ನನ್ನ ಪ್ರಕಾರ ಅದೇ. ಇಲ್ಲ ಅಂತಂದರೆ ಲಾಕ್ ಮಾಡೋಕ್ಕೆ ಏನಾದರೂ ಇರ್ಬೋದಾ? ಇದೇನು ಕೊಟ್ಟಿರ್ತಾರೆ ಗೈಸ್ ಹೆಲ್ಮೆಟಲ್ಲಿ? ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಬ್ಯಾಗು ಇದನ್ನು ಹಾಕೊಂಡು ತೋರಿಸ್ಬೇಕಾ? ನೋಡ್ಕೊಬಿಡಿ. ಅಯ್ಯೋ ಇದು ನಿಂತ್ಕೊಂಡ್ಬಿಟ್ರೆ ಬ್ಲ್ಯಾಕ್ ಕಾಣಿಸಲ್ಲವಲ್ಲ. ನೋಡ್ಕೊಬಿಡಿ ಗೈಸ್, ಚೆನ್ನಾಗಿ ಕಾಣಿಸ್ತಾ. ಸೊ ಇದಕ್ಕೆ ಎಷ್ಟು ಜಿಪ್ ಇದೆ ಅಂತಂದರೆ ಟೋಟಲಿ ಇಲ್ಲೊಂದು ಜಿಪ್ ಇದೆ ಫ್ರಂಟಲ್ಲಿ. ಓಕೆನಾ? ಏನಾದರೂ ಒಂದು 50 ಕೋಟಿ ಏನಾದರೂ ಬ್ಯಾಗಲ್ಲಿ ಇಟ್ಬಿಟ್ಟು ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೈಸ್. ಮಿಸ್ ಆಗಿ ನಾವೇನೋ ಬುಕ್ ಮಾಡಿರ್ತೀವಿ ಅನ್ಕೊಳ್ಳಿ, ಆ ಬುಕ್ ಮಾಡಿರೋದ್ರೊಳಗಡೆ ಅವ್ರು ಏನಾದ್ರು ಎಕ್ಸ್ಟ್ರಾ ಮಿಸ್ ಆಗಿ ಹಾಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಸೊ ಇಲ್ಲೊಂದು
ಅದಾದ್ಮೇಲೆ ಇಲ್ಲೊಂದು. ಸೊ ಒಟ್ಟು 3 ಕಂಪಾರ್ಟ್ಮೆಂಟ್ ಇದೆ. 1 2 ಇಲ್ಲೊಂದು 3 ಗೈಸ್ 4 ಇಲ್ಲೊಂದಿದೆ. ಚೆನ್ನಾಗಿದೆ ಗೈಸ್. ಸೊ ಅದಾದ್ಮೇಲೆ ಇನ್ನ ಇದೊಂದು ಈ ಥರದೊಂದು. ಸೊ ಮಾಮೂಲಿ ಅದನ್ನ ಟ್ರಿಪ್ ಬ್ಯಾಗಲ್ಲಿ ಇತ್ತಲ್ಲ, ಸೇಮ್ ಅದೇ ಥರ ಇಲ್ಲಿ ಇದೆ. ಸೊ ಇಲ್ಲಿ ಚಾರ್ಜಿಂಗು ಏನಾದರೂ ಇಂಪಾರ್ಟೆಂಟ್ ಇಟ್ಕೋಬೋದು, ನೆನಿಬಾರ್ದು, ಇಲ್ಲ ಬೇರೆದಕ್ಕೆ ಯಾವುದಕ್ಕೂ ಡಿಸ್ಟರ್ಬ್ ಆಗಬಾರ್ದು ಅಂತ. ಚೆನ್ನಾಗಿ ವರ್ತ್ ಅಂತ ಅನ್ನಿಸ್ತು ನನಗೆ. ಹೆಲ್ಮೆಟ್ ಇಸ್ ಗುಡ್ ಆಲ್ಸೋ. ಹೆಲ್ಮೆಟ್ ಏನು ಇದಂತಲ್ಲ, ಇದನ್ನು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. 3ನೇ ಪ್ರಾಡಕ್ಟ್ ಅದು ಏನಂತಂದ್ರೆ ಇದು. ಗೆಸ್ ಮಾಡಿ ಏನಿರ್ಬೋದು, ಕಮೆಂಟ್ ಮಾಡಿ. 3ನೇ ಪ್ರಾಡಕ್ಟ್ ಏನು ಅಂತ ನೀವು ಗೆಸ್ ಮಾಡೋದವ್ರಿಗೆ ಹಾರ್ಟ್ ಹಾಕ್ತೀನಿ, ಮಾಡದೇ ಇದ್ದವ್ರಿಗೂ ಹಾರ್ಟ್ ಹಾಕ್ತೀನಿ, ಯಾಕಂದ್ರೆ ಕಮೆಂಟ್ ಮಾಡಿರ್ತೀರಲ್ಲ ಅದಕ್ಕೋಸ್ಕರ. ಇದೇನಂತಂದ್ರೆ ಗೈಸ್, ನನ್ನ ಹತ್ರ ಎಲ್ಲ ಕಲರ್ ಇತ್ತು, ಈ ಕಲರ್ ಇದೆ, ಬಟ್ ಆದರೆ ಅಫಿಷಿಯಲ್ ಆಗಿ ಇರೋದಿರಲಿಲ್ಲ. ಏನಪ್ಪ ಅಫಿಷಿಯಲ್ ಆಗಿ ಕಲರಲ್ಲಿ ಹೇಳ್ತಾವನೆ ಅಂತ ಅನ್ಕೊಂಡಿದ್ದೀರ ತಾನೇ? ನೋಡಿ ಏನಂತ. ಇವತ್ತು ಶುಕ್ರವಾರ ಗೈಸ್, ಎಲ್ಲನೂ ಓಪನ್ ಮಾಡ್ತಾ ಇದ್ದೀನಿ. ಒಳ್ಳೆ ದಿವಸ ತಾನೆ. ಈ ಎಲ್ಲ ಐಟಮು ನನ್ನ ಜೊತೆ ತುಂಬ ದಿವಸ ಇರಲಿ, ನಾನು ಇರೋವರೆಗೂ ಇರಲಿ. ಡಾನ್, ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಅನ್ಸುತ್ತೆ ಈ ಥರ ಬಾಕ್ಸಲ್ಲಿ ಏನು ಸಿಗುತ್ತೆ ಅಂತ. ಶೂ ಗೈಸ್, ನನ್ನ ಹತ್ರ ಬ್ಲ್ಯಾಕ್ ಕಲರು ಶೂ ಇತ್ತು, ಜುಡಿಯೋದಲ್ಲಿ ತೊಗೊಂಡಿದ್ದು. ಬಟ್ ಆದರೆ ಅದು ಫಾರ್ಮಲ್ ಟೈಪ್ ಇರಲಿಲ್ಲ, ಯಾವುದೋ ಪಬ್ಬಿಗೋ ಅಲ್ಲಿ ಇಲ್ಲಿಗೆ ಹಾಕೊಂಡು ಹೋಗ್ಬೇಕಾಯ್ತು. ಅದನ್ನೇನಾದರೂ ನಾರ್ಮಲ್ ಫಂಕ್ಷನ್ಗೆ ಹಾಕೊಂಡು ಹೋದ್ರೆ ಇದೇನು ಈ ಥರ ಐತೆ ಅಂತ ಅನ್ನೋರು. ಕೆಲ್ಸಕ್ಕೆಲ್ಲ ಹಾಕೊಂಡು ಹೋಗಿದ್ರೆ ಎಲ್ಲ ಓಲ್ ಸುತ್ತ ಐತಲ್ಲ, ಸೊ ಅದಕ್ಕೋಸ್ಕರ. ಸೊ ಇದು ನನಗೆ ಒಂದು ಸ್ವಲ್ಪ ಅಫಿಷಿಯಲಾಗಿ ಬೇಕಾಗಿತ್ತು, ಎಕ್ಸ್ಪೆಷಲಿ ಬ್ಲ್ಯಾಕೇ ಬೇಕಾಗಿತ್ತು. ನೋಡಿ, ಬ್ಲ್ಯಾಕ್ ಶೂ, ಬ್ಲ್ಯಾಕ್ ಹೆಲ್ಮೆಟ್, ಬ್ಲ್ಯಾಕ್ ಬ್ಯಾಗ್. ನನಗೆ ಕಲರ್ ಬಂದ್ಬಿಟ್ಟು ಬರೋದೇ ಫೇವ್ರೇಟೇ ಬ್ಲ್ಯಾಕು. ಶರ್ಟ್ ಏನೋ ವೈಟ್ ಹಾಕಿದ್ದೀನಿ ಅನ್ಕೋಬಿಡಿ, ಈ ವೈಟ್ ಶರ್ಟ್ ಯಾವುದೂ ಇಲ್ಲ ನನ್ನ ಹತ್ರ. ಕರೆಕ್ಟಾಗೆ ಇದೊಂದು ಐತೆ ಅಷ್ಟೇ. ಅದು ಹೆಂಗೋ ಇದು ಅಜಿಯೋದಲ್ಲಿ ಎಜಿಯೋದಲ್ಲಿ ಬುಕ್ ಮಾಡಿದ್ದು. ಅದಕ್ಕೆ ಒಂದು ಸ್ವಲ್ಪ ಯಾವಾಗಲೂ ವೇರ್ ಮಾಡ್ತೀನಲ್ಲ, ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗೈತೆ. ಇನ್ಯಾವುದೇ ವೈಟ್ ಶರ್ಟು ಇರಲ್ಲ. ಇದಕ್ಕೂ ಎಲ್ಲೋ ಒಂದು ಕಡೆ ಇದಾಗಿತ್ತು, ಏನಾದರೂ ಒಂದು ಆಗ್ಬಿಡುತ್ತೆ ಗೈಸ್. ಸೊ ಅದು ಬಿಡಿ, ಅದು ಯಾಕೆ ಟಾಪಿಕ್. ಈಗ ಶೂ ಇದನ್ನು ಹಾಕಿ ನೋಡ್ಲಾ, ಇದನ್ನು ಹೊರಗಡೆ ಹಾಕಿ ನೋಡ್ತೀನಿ ಗೈಸ್, ರೂಮ್ ಒಳಗಡೆ ಬೇಡ. ಹೆಂಗಿದೆ ಅಂತ ನೋಡ್ತೀನಿ ಫಸ್ಟು. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಏನು ಗೊತ್ತಾ, ನಂದು ಯಾವಾಗಲೂ 7 ಬುಕ್ ಮಾಡ್ತಾ ಇದೆ. ಏನು ಯಾವಾಗಲೂ ಲೂಸ್ ಆಗ್ತೀಯಾ, ಚಪ್ಪಲಿನೂ ಲೂಸ್ ಆಗ್ತೀಯಾ, ಶೂನು ಲೂಸ್ ಆಗ್ತೀಯಾ ಅಂತ ಕೇಳೋರು. ನನಗೇನಂದರೆ 6 ಟೈಟ್ ಆಗುತ್ತೆ ಅಂತ ಒಂದು ಇದು. 7 ಆದರೆ ಕಂಫರ್ಟಬಲ್ ಆಗಿರೋದು, ತುಂಬ ಲೂಸ್ ಅಲ್ಲ, ಬಟ್ ಅದೇ ಹಿಂದೆ ಕಡೆ ಸ್ವಲ್ಪ ಜಾಸ್ತಿ ಬರೋದು. ಅದಕ್ಕೋಸ್ಕರ ನಾನು ಯಾವಾಗಲೂ 7 ಬುಕ್ ಮಾಡ್ತಾ ಇದ್ದೆ. ಈಗ ಅದಕ್ಕೋಸ್ಕರ ಫಾರ್ ದ ಫಸ್ಟ್ ಟೈಮ್ 6 ಬುಕ್ ಮಾಡಿದ್ದೀನಿ. ಗೊತ್ತಿಲ್ಲ ಇದು ಹೆಂಗೆ ಏನು ಎತ್ತ ಅಂತಂದ್ಬಿಟ್ಟು. ಸೊ ಇದ್ರ ಪ್ರೈಸ್ ಎಷ್ಟು ಅಂತ ನೋಡ್ಕೊಬಿಡಿ. ಚೆನ್ನಾಗಿದೆ. ಬಾಟ ಕರೆಕ್ಟು. ಬಾಟ ನೋಡ್ಬಿಟ್ಟು ನಾನು ಪರವಾಗಿಲ್ಲ, ಬಾಟ ಆದರೆ ಸ್ವಲ್ಪ ಬಾಳಿಕೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ತೊಗೊಂಡಿದ್ದೀನಿ. ಬಾಟ ಕಂಪ್ನಿಯವರೇ, ಬಾಳಿಕೆ ಬಂದಿಲ್ಲ ಅಂತಂದರೆ ಅಷ್ಟೇ ನಿಮಗೆ. ಆಯಿತು ಕಣ. ಇದ್ರದ್ದು ಇನ್ವಾಯ್ಸ್ ಇದೆ, ಇದನ್ನ ಇಟ್ಕೊಂಡಿರೋಣ ಯಾವುದಕ್ಕೂ. ಯಾಕಂದರೆ ಯಾವ್ದ್ರದ್ದು ಇನ್ವಾಯ್ಸ್ ನಾನು ತೊಗೊಂಡು ನೋಡ್ತಾನೆ ಇಲ್ಲ ಗೈಸ್. ಕರೆಕ್ಟು, ಇದ್ರದ್ದು ಬ್ಯಾಗ್ದು ಇನ್ವಾಯ್ಸ್ ಕೊಟ್ಟಿಲ್ಲ. ಶೂದ್ ಏನಾದರೂ ಶೂದ್ ಕೊಟ್ಟವ್ರೆ, ಹೆಲ್ಮೆಟ್ದು ಕೊಟ್ಟಿಲ್ಲ. ಹೆಲ್ಮೆಟ್ ಎಲ್ಲ ಒಂದ್ಸಲ ಓಪನ್ ಮಾಡಿದ್ರೆ ಮುಗೀತು ಅನ್ಸ್ತಾರೆ. ಅದಕ್ಕೆ ಬ್ಯಾಗ್ದಾದ್ರೂ ಕೊಡ್ಬೇಕಾಯ್ತಲ್ಲ ಗೈಸ್. ಜಿಪ್ಪು ಏನಾದ್ರು ಆಗಿದ್ರೆ ರಿಟರ್ನ್ ಹಾಕ್ಬೇಕಂತಂದ್ರೆ ಏನು ಮಾಡೋದು ನಾವು. ಸೊ ಇದೆಲ್ಲ ಒಂದು ಸ್ವಲ್ಪ ಇಟ್ಕೊಂಡಿರೋಣ. ಶೂದೂ ಇಟ್ಕೊಳ್ಳೇಬೇಕು, ಯಾಕಂದರೆ ಸೈಜ್ ಏನಾದರೂ ವೇರಿಯೇಷನ್ ಏನಾದರೂ ಕೊಡಬೇಕಲ್ಲ. ಚೆನ್ನಾಗಿದೆ ಗೈಸ್ ಶೂನ. ನನ್ನ ಹತ್ರ ಇರಲಿಲ್ಲ. ಸೊ ನೋಡೋಣ ಎಷ್ಟು ದಿವಸ ಬಳಕೆ ಬರುತ್ತೆ, ಇದು ನನ್ನ ಕಾಲಿಗೆ ಆಗುತ್ತಾ ನೋಡಬೇಕು. ಒಳಗಡೆ ಇದು ಚೆನ್ನಾಗಿ ಕೊಟ್ಟಿದ್ದಾರೆ ಗೈಸ್, ಅದು ತೆಗಿಬೋದಾ? ತೆಗೆದುಬಿಟ್ಟು ಇತ್ತು ಅಂತಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅಂಟಂಟಿದೆ. ತೆಗಿಬೋದು ಗೈಸ್. ಇದೇನಾದರೂ ಹೋಯ್ತು ಅಂತಂದರೆ ಚೇಂಜ್ ಮಾಡ್ಕೊಬೋದು. ಇವಾಗ ಬಂದಿದೆಯಲ್ಲ ಹೊಸ್ದಾಗೆ ಒಂದು ಬಂದಿದೆ ಪ್ಲಾಸ್ಟಿಕ್ ಥರದ್ದು, ಅದು ನಾನು ಅವತ್ತಿಂದ ಬುಕ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಅದನ್ನು ಬುಕ್ಕೇ ಮಾಡ್ತಾ ಇಲ್ಲ. ಬೇರೆ ಶೂಗಳಿಗೆ ಇದು ಹೋಗ್ಬಿಟ್ಟೈತೆ. ಸೊ ಅದಕ್ಕೆ ರೀಪ್ಲೇಸ್ ಮಾಡಬೇಕು. ಇದೂ ಅಂದರೆ ಅಷ್ಟು ಹೇಳ್ಕೊಳಂಗಿಲ್ಲ. ನಾನು ಡೆಕಾಥ್ಲಾನಲ್ಲಿ 2 ಶೂ ತೊಗೊಂಡಿದ್ದೆ. ಅದ್ರದ್ದು ಹೆಂಗೆ ಅಂದರೆ ನೀವು ಕಾಲು ಕೆಳಗಡೆ ಇಡೋದು ನಿಮ್ಗೆ ಫೀಲೇ ಆಗಲ್ಲ. ಆ ಥರ ಕುಷನ್ನು
ಬಟ್ ಇದರಲ್ಲಿ ಏನು ಅಷ್ಟೊಂದು ಆ ಥರ ಇಲ್ಲ ಬಾಟಾದಲ್ಲಿ, ನಾರ್ಮಲ್ ಆಗಿರೋದೇ ಕೊಟ್ಟವನೆ. ಬಟ್ ಇವಂದೇನು ಕ್ವಾಲಿಟಿ ಅಂತಂದರೆ ಮೇಲ್ಗಡೆದು ಮತ್ತು ಇದನ್ನ ಸ್ವಲ್ಪ ರಬ್ಬರ್ ಟೈಪ್ ಕೊಟ್ಬಿಟ್ಟವನೆ. ಇದೇನಾದರೂ ಏನಾದರೂ ಹಾಕ್ಬಿಟ್ಟು ಗಮ್ಮ ಹಂಚಿದ್ರೆ ಇದು ಬಳಕೆ ಬರಲ್ಲ ಗೈಸ್. ಪಕ್ಕ ಚೆನ್ನಾಗಿರೋ ಸ್ಟಿಚ್ ಮಾಡಿದರೆ ಮಾತ್ರ ಬಳಕೆ ಬರುತ್ತೆ. ಶೂ ಬಗ್ಗೆನೇ ಜಾಸ್ತಿ ಹೇಳ್ಬಿಡ್ನ. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ 4th ಪ್ರಾಡಕ್ಟ್. ಏನಿರ್ಬೋದು ಗೈಸ್, ಒಂದು ಗೆಸ್ ಮಾಡಿ, ಜಸ್ಟ್ ಒಂದು ಕಮೆಂಟ್. ಈಗ ಶೂ ತೊಗೊಂಡಿದ್ದೀವಿ, ಶೂ ತೊಗೊಂಡಾದ್ಮೇಲೆ ಇನ್ನೇನು ತೊಗೊತಾರೆ ಯೋಚನೆ ಮಾಡಿ. ನನ್ನ ಹತ್ರ ಇದ್ದಾವೆ, ತುಂಬ ಬೇಜಾನಿದ್ದಾವೆ. ಬಟ್ ಇದು ಸ್ವಲ್ಪ ಆಫರಲ್ಲಿ ಕೊಟ್ಟಿದ್ದ ಅಂತಂದ್ಬಿಟ್ಟು ಅದೆಲ್ಲ ಸ್ವಲ್ಪ ಹಳೇದಾಗಿದೆ ಅಂತ ಅಂದ್ಬಿಟ್ಟು ತಗೊಂಡೆ. ಅದೇನಿಲ್ಲ ಗೈಸ್, ಸಾಕ್ಸು ಮತ್ತೆ 2 ಒಂದೇ ಸತಿ ಕೊಟ್ಬಿಟ್ಟವನೆ. ಆ್ಯಕ್ಚುಲಿ ಇದು ಹಂಗಾರೆ ಎಷ್ಟಾಯ್ತು, 1 2 3 4 ಇದು 5ನೇದು 5th ಪ್ರಾಡಕ್ಟ್ ಬಾಟ್ಲು. ಸೊ ಇವಾಗ ಫಸ್ಟು 4th ಪ್ರಾಡಕ್ಟ್ ಏನು ಅಂತ ಹೇಳ್ತೀನಿ. ಏನಿಲ್ಲ, ಸಾಕ್ಸು ಇಲ್ಲ ಅಂತಲ್ಲ, ಚೆನ್ನಾಗಿದೆ, ಬೇಜಾನಿದೆ. ಬಟ್ ಏನಂದರೆ ಆಫರ್ ಇತ್ತು ಅಂತ ಅಂದ್ಬಿಟ್ಟು ತೊಗೊಂಡೆ. ಸೊ ಇದ್ರದ್ದು ಅಮೌಂಟ್ ಎಷ್ಟು ಅಂತ ನೋಡ್ಕೊಬಿಡಿ. ಎಷ್ಟು ಪೇರ್ ಬಂದಿದೆ ಗೊತ್ತಾ ಟೋಟಲ್ಲು? ಇದು 12 ಏನೋ ಅನಿಸುತ್ತೆ ನನ್ನ ಪ್ರಕಾರ. ಎಲ್ಲ ಒಂದೇ ಕಲರ್ ಕೊಟ್ಬಿಟ್ಟವ್ರೆ ಗೈಸ್. ಅದಕ್ಕೆ ಬೇಜಾರು ನನಗೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ. ನೋಡಿ, ಇದು ಸೇಮೇ, ಇದು ಸೇಮೇ, ಎಲ್ಲ 2 ಪೇರ್ ಕೊಟ್ಟವ್ರಿ. ಯಾರು ಗೈಸ್, ನಾನೇನು 12 ಕಲರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಗೈಸ್, ನಾನು ಏನೋ ಇವತ್ತು ಹಾಕಿದ್ದೆ, ನಾಳೆ ಹಾಕವನೆ, ನಾಳೆ ಹಾಕಿದ್ದೆ, ನಾಳಿದ್ದು ಹಾಕವನೆ ಅಂತ ಅನ್ಕೊಂಬಿಡಿ. ಎಲ್ಲ 2 ಪೇರ್ ಐತೆ. ಆಮೇಲೆ ಯಾವುದಾದ್ರು ವಿಡಿಯೋದಲ್ಲಿ ಆಮೇಲೆ ಕಮೆಂಟ್ ಮಾಡಿಗಿಡೀರಾ, ಇವನು 1 ವಾರದಿಂದ ಅದೇ ಸಾಕ್ಸ್ ಯೂಸ್ ಮಾಡ್ತವನೆ ಅಂತ. ಒಂದು ದಿವಸ ಇದಾಕಿದ್ರೆ ಒಂದು ದಿವಸ ಇದಾಕ್ತೀನಿ ಗೈಸ್. ಯಾಕಂದರೆ ಎಲ್ಲ 2 ಪೇರ್ ಕೊಟ್ಟವನೆ. ಇಲ್ಲ ಅಂತಂದರೆ ಇದ್ರಲ್ಲಿ ನಮ್ಮ ಅಣ್ಣಂಗೆ ಏನಾದರೂ ಕೊಟ್ಬಿಡ್ಲ. ಅವ್ನು ಜಾಸ್ತಿ ಶೂ ಹಾಕಲ್ಲ, ಯೂಸೇ ಮಾಡಲ್ಲ ಅವನು. ಸೊ ಅದು ಅವನೊಂದು ಪ್ರಾಬ್ಲಮ್ಮು. ಸೊ ಇರಲಿ ಬಿಡಿ ಗೈಸ್, ನಾನೇ ಯೂಸ್ ಮಾಡ್ತೀನಿ. ಫಸ್ಟ್ ಇವಾಗ ಒಂದಿಷ್ಟು ಪೇರ್ನ ಇವಾಗ ಬಳಸ್ಕೊತೀನಿ. ಆಮೇಲೆ ಒಂದೊಂದಿಷ್ಟು ಪೇರ್ನ ಒಂದು ಸ್ವಲ್ಪ ದಿವಸ ಆದಮೇಲೆ ಇದೇನಾದರೂ ಕೆಟ್ಟೋಯ್ತು, ಚೆನ್ನಾಗಿ ಎಲ್ಲ ಹೋಯ್ತು ಅಂತಂದಾಗ ಇದು ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇದ್ರಕ್ಕೆ ಇನ್ವೆಸ್ಟ್ ಏನು ಬರಲ್ಲ. ಆ್ಯಂಕಲ್ ಸಾಕ್ಸ್, ಇದು ಆ್ಯಂಕಲ್ ಸಾಕ್ಸು ಅಲ್ಲ, ನನಗೆ ಗೊತ್ತಿಲ್ಲ ಯಾವ್ದು ಬುಕ್ ಮಾಡಿದ್ದೀನಿ ಅಂತ. ವಿರಾಟ್ ಕೊಹ್ಲಿ ಅವ್ರು ನೋಡ್ಬಿಟ್ಟು ಇದೇ ಥರ ಇರಬೇಕು ಅಂತ ಅಂದ್ಕೊಂಡೆ, ಬಟ್ ಅದೇ ಥರ ಸಿಕ್ಕಿಲ್ಲ. ನೀವೇನೇ ಆನ್ಲೈನಲ್ಲಿ ಶೂ ಆಗಲಿ, ಬಟ್ಟೆ ಆಗಲಿ, ಇಲ್ಲ ಡಿಮಾರ್ಟು, ವಿಶಾಲ್ ಮಾರ್ಟಲ್ಲೆಲ್ಲ ಹೋಗ್ತಿರಲ್ಲ, ನೀವೇನೇ ತೊಗೊಂಡ್ರು ಒಂದ್ಸಲ ಒಂದು ಸರ್ಪಿದ್ರೆ ನಿಮ್ಮ ಮನೇಲಿ, ಇಲ್ಲ ಅಂದರೆ ಏನೋ ಆಯಿಲ್ ಇರುತ್ತಲ್ಲ ಮಾಮೂಲಿ ವಾಷಿಂಗ್ ಮಿಷಿನ್ಗೆ ಹಾಕೋದು, ಅದ್ರಲ್ಲಿ ಹಾಕಿ ನೆನೆಸ್ಬಿಟ್ಟು ಒಣಗಾಕ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಯಾವುದೇ ತೊಗೊಂಡ್ರು ಬಟ್ಟೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ಮುಟ್ಟಿರ್ತಾರೆ, ಟ್ರೈ ಮಾಡಿರ್ತಾರೆ, ಅದಕ್ಕೋಸ್ಕರ. ಈಗ ನಾನು ಇದನ್ನೇನಕ್ಕೆ ಹಾಕೊತಾ ಇದ್ದೀನಿ ಅಂತಂದರೆ ಸಾಕ್ಸ್ ಯಾರು ಯೂಸ್ ಮಾಡಿರಲ್ಲ ಅಂತ ಒಂದು ಗ್ಯಾರಂಟಿ ಮೇಲೆ ಹಾಕೋತಾ ಇದ್ದೀನಿ. ನೋಡಿ ಗೈಸ್, ಇದು ಹಿಂಗೆ ಬರುತ್ತೆ, ಓಕೆನಾ. ಬಾಟಲ್ಲು ನೀರು ಬಾಟಲ್ ಅಂದಷ್ಟು ಬಿಡ್ಲಿಕ್ಕೆ ಆಯ್ತಲ್ಲ ಗೈಸ್. 5ನೇ ಪ್ರಾಡಕ್ಟು ನೀರು ಬಾಟ್ಲು. ಇದ್ರದ್ದು ಪ್ರೈಸ್ ನೋಡ್ಕೊಬಿಡಿ. ಓಪನ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಯಾವುದು ಬಾಟ್ಲೇ ಇರಲಿಲ್ಲ ಗೈಸ್, ಎಲ್ಲ ಬೇರೆ ಬೇರೆ ಥರದ್ದು ಪ್ಲಾಸ್ಟಿಕ್ ಬಾಟ್ಲಿತ್ತು. ಇದು ಸ್ವಲ್ಪ ಚೆನ್ನಾಗಿದೆ. ಮುಂದೆ ಜಿಮ್ಗೆ ಹೋಗ್ಬೇಕು ಅಂತಲೂ ಒಂದು ಪ್ಲ್ಯಾನ್ ಇದೆ. ಜಿಮ್ಗೆ ಹೋಗಿಲ್ಲ ಅಂತಂದ್ರು ನಾನು ಆಚೆ ಕಡೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡೋವಾಗ ನನಗೆ ನೀರು ಇರಬೇಕಲ್ಲ, ಸೊ ಅದಕ್ಕೋಸ್ಕರ ಈ ಥರ ಬಾಟ್ಲು ಗೈಸ್. ಹಿಂಗೆ ಓಪನ್ ಮಾಡೋದು, ಹಿಂಗೆ ಕುಡಿಯೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇಷ್ಟ ಮ್ಯಾಟ್ರು. ಅಯ್ಯಪ್ಪ, ಇದ್ರೊಳಗಡೆ ಏನು ಐತೆ ಗೈಸ್, ಕುಡಿದ್ಬಿಟ್ಟಿದ್ರೆ ಅಷ್ಟೇ. ನಾನು ಇವಾಗ ನೀರು ಹಾಕೊಂಡು ಈ ಥರ ಎಲ್ಲ ಹಾಕಿ ಕಳಿಸ್ಬೋದಾ ಅವರು? ಯಾರಾಗ ಗೊತ್ತಿಲ್ಲ ಅಂತಂದರೆ ಹಂಗೆ ಹಾಕೊಂಡು ಕುಡಿದ್ಬಿಟ್ಟಿರಲ್ವಾ? ನಾನೇ ಇವಾಗ ಜಸ್ಟ್ ಬೈಕ್ ಹಾಕೊಬಿಟ್ಟಿದ್ನಲ್ಲ, ಏನು ಅಂತ ಗೊತ್ತಾಯ್ತಲ್ಲ ಗೈಸ್. ಹಾಂ, ಇದು ಹಾಕಿರ್ತಾರೆ ಹೊಸ ಬಾಟ್ಲುಗಳಲ್ಲಿ, ಈ ಥರ ಹಾಕಿರ್ತಾರೆ. ದಯವಿಟ್ಟು ಹಂಗೆ ನೀರು ತುಂಬಿಸ್ಕೊಬಿಟ್ಟು ಯಾರು ಕುಡಿಯೋಕೆ ಹೋಗ್ಬೇಡಿ.
ಇದನ್ನ ಬಿಸಾಕ್ಬಿಡಿ. ಏನಿಲ್ಲ. 6ನೇ ಪ್ರಾಡಕ್ಟ್ ನಂಬರ್ 6 ಏನಪ್ಪ ಅಂತಂದ್ರೆ ಏನಿರ್ಬೋದು ನನಗೂ ಗೊತ್ತಿಲ್ಲ ಗೈಸ್, ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಏನು ನೋಡ ಏನಿದೆ, ನನಗೆ ಗೊತ್ತಿಲ್ಲ ಏನು ಬುಕ್ ಮಾಡಿದ್ದೀನಿ ಅಂತ. ಇದೊಂದು ಮರ್ತೋಗ್ತಿದ್ದೀನಲ್ಲ ಏನು ಬುಕ್ ಮಾಡಿದ್ದೀನಿ ಅಂತ. ಹಾ ಇದು ಮ್ಯಾಟ್ರ್ ಕತೆ. ಓಕೆ ಗೊತ್ತಾಯ್ತು. ಏನ್ ಗೊತ್ತಾ ನನ್ನ ಹತ್ರ ಒಂದು ಆಕ್ಚುಲಿ ಇತ್ತು, ನೀವು ನೋಡಿರ್ತೀರ ಎಲ್ಲ ಬ್ಲಾಗಲ್ಲಿ ವಿಡಿಯೋಗಳಲ್ಲಿ. ಏನಂತ ಒಂದು ಹೆಲ್ಮೆಟ್ ಏನಪ್ಪ ಅದ್ರ ಮೇಲೆ ಏನೊಂದು ಇತ್ತು ಹೆಸರು, ಮರ್ತೆ ಹೋಗಿದ್ದೀನಿ ಗೈಸ್. ಆ ಲೈನ್ ಇರೋದಕ್ಕೋಸ್ಕರನೇ ಅದನ್ನ ತಗೊಂಡಿದ್ದು. ನೋಡ್ರೆ ಮರ್ತೆ ಹೋಗ್ಬಿಟ್ಟಿದ್ದೀನಿ ಇವಾಗ, ನೆನಪಿಸ್ಕೊಂಡು ಹೇಳ್ತೀನಿ. ಸೊ ಅದೇ ಥರ ಅಂತಂದ್ಬಿಟ್ಟು ಇದೊಂದು ಇತ್ತು ಅಂತಂದ್ಬಿಟ್ಟು ಇದು ಬುಕ್ ಮಾಡಿದೆ. ಸೊ ಹೆಲ್ಮೆಟ್ಗೆ ಹಾಕೊಂಡು ನಾನು ಹಂಗೆ ಹೆಲ್ಮೆಟ್ ಹಾಕಲ್ಲ, ನಾನು ಒಂದು ಸ್ವಲ್ಪ ಇಲ್ಲಿ ಹಂಗೆ ಹೆಲ್ಮೆಟ್ ಹಾಕ್ಬಿಟ್ರೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಸ್ಕಾಫ್ ಆಗ್ತಾ ಇದೆ, ಬಟ್ ಅದನ್ನು ಜಾಸ್ತಿ ಹೊತ್ತು ಹಾಕಿದಾಗ ಇದಾಗ್ತಾ ಇತ್ತು. ಬಟ್ ಇದನ್ನು ಬುಕ್ ಮಾಡಿದೆ, ಡ್ರೀಫಿಟ್ಸ್ ಕಿಲ್ಲರ್ ಇನ್ನರ್ ಕ್ಯಾಪ್ ಅಂತಂದ್ಬಿಟ್ಟು ಚೆನ್ನಾಗಿದೆ ಒಂಥರ. ಬಟ್ ನಾನು ಆ ಪ್ರಾಡಕ್ಟ್ ಅಂದರೆ ನನ್ನ ಹತ್ರ ಹಳೇ ಥರ ಆ ಥರ ಇಲ್ಲ. ಇದು ಒಂದು ಸ್ವಲ್ಪ ಎಕನಾಮಿಕಲಿ ಡಿಸೈನ್ಡ್ ವಿತ್ 3-pan download instruction, ultimate protection for weight, dust, cold, pollution, sun and UV rays, unisex versatile school cap, perfect for a men and women, 4-way stretchable and breathable, mesh function and size. First of all, fits all, one size fits all. I rated ergonomic school cap by motorcycle riders. Guessing okay. ಇದು ಗೈಸ್. ಸೊ ನಾನು ಅನ್ಕೊಂಡಿರೋದು ಬಾರ್ನ್ ಟು ಬಿ ರೈಟ್, ಕರೆಕ್ಟು. ಇವ್ರು ಬಂದ್ರು ಗೈಸ್ ಯಾರೋ ಅವ್ರ ರೋಡ್ಗೆ. ಈಗ ಅವ್ರು ಕೂಗೋದೇ ನಿಮ್ಗೆ ಕೇಳಿಸ್ತಾ ಇರುತ್ತೆ, ಮೈಕ್ ಹಾಕೋ ಬಂದ್ಬಿಡ್ತಾರೆ. ಕರೆಕ್ಟಾಗಿ ಎಷ್ಟು ಟೈಮ್ ಇವಾಗ ಈ ಟೈಮ್ಗೆ ಬರ್ತಾರೆ ಗೈಸ್. ನಾನು ವೀಡಿಯೋ ಮಾಡ್ಕೊಳ್ಳೋವಾಗೆ ಕೆಲವೊಂದು ವೀಡಿಯೋಗಳಲ್ಲಿ ನಮ್ಗೆ ಗೊತ್ತಾಗಲಿ, ನನ್ನ ಪಾಡ ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ಆಮೇಲೆ ಗೊತ್ತಾಗುತ್ತೆ. ಸೊ ಗೈಸ್ ಇದು ನಾನು ಅನ್ಕೊಂಡಿರೋ ಥರ ಬಂದಿಲ್ಲ ಇದೊಂದು, ಬಟ್ ಆದರೂ ನೋಡೋಣ. ತುಂಬ ಲೂಸ್ ಇದೆ ಗೈಸ್. ಆ್ಯಕ್ಚುಲಿ ಇನ್ನೂ ಟೈಟ್ ಇರೋದು ಮಾಡಬೇಕಾಯ್ತು. ಅದು ನನಗೆ ಚೆನ್ನಾಗಿ ಫಿಕ್ಸ್ ಆಗ್ತಾಯಿತ್ತು. ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಒಳ್ಳೆ. ಏನಕ್ಕೆ ಅಂತಂದರೆ ಇದನ್ನ ಹಾಕ್ಕೊಂಡು ಹೆಲ್ಮೆಟ್ ಹಾಕೊಳ್ಳೋದ್ರೆ ಸ್ವಲ್ಪ ಕೂದಲಿಗೂ ಒಳ್ಳೆಯದು ಅಂತ ಅಷ್ಟೇ. ಬಟ್ ಇದನ್ನೇನಾದರೂ ಇಚ್ಚಿಂಗ್ ಆಗ್ಬಿಡೋದು ಅಷ್ಟೇ ಮ್ಯಾಟ್ರ್ ನನಗೆ. ಇದನ್ನ ಡಿಕ್ಕಿಲಿ ಹಾಕ್ಬಿಡ್ತೀನಿ. ಇದು ಪರ್ಮನೆಂಟಾಗಿ ಡಿಕ್ಕಿಲಿ ಇರುತ್ತೆ. ಇದು ಆ್ಯಕ್ಚುಲಿ ಟೈಟ್ ಇರಬೇಕಾಯ್ತು, ಸ್ವಲ್ಪ ಲೂಸ್ ಇದೆ. ಒಳ್ಳೆ ಪ್ರಾಡಕ್ಟ್ ಏನಿರ್ಬೋದು ಇದು ತೋರಿಸ್ಲಾ? ಕರೆಕ್ಟ್. ನನ್ನ ಹತ್ರ ಬ್ಲ್ಯಾಕ್ ಬೆಲ್ಟ್ ಇರಲಿಲ್ಲ ಗೈಸ್. ದಿಸ್ ಇಸ್ ಅ ಬ್ಲ್ಯಾಕ್ ಒನ್. ಬ್ರೌನ್ ಕಲರ್ ಬೆಲ್ಟ್ ಇತ್ತು. ಅಂಗಡಿ ರಿಟೇಜಲ್ಲಿ ವರ್ಕ್ ಮಾಡುವಾಗ ಬ್ರೌನ್ ಕಲರ್ ಇದು ಮತ್ತು ಬೆಲ್ಟು ಎರಡು ಸೇಮ್ ಇರಬೇಕು ಅಂತ ತೊಗೊಂಡಿದ್ದೆ. ಬ್ಲ್ಯಾಕ್ ಕಲರ್ ಇತ್ತು, ಅದು ನಾನು ನಮ್ಮ ಅಣ್ಣಂಗೆ ಕೊಟ್ಟಿದ್ದೆ. ನಮ್ಮ ಅಣ್ಣಂಗೆ ಬೇಕು ಅಂತಂದ್ಬಿಟ್ಟು ಅವನು ಕೊಟ್ಟಿದ್ದೆ, ನಂಗೆ ಬೇಡ ಬಿಡು ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಈಗ ಬ್ಲ್ಯಾಕ್ ಶೂ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಬ್ಯಾಗ್ ತೊಗೊಂಡಿದ್ದೀನಿ. ಎಲ್ಲ ಬ್ಲ್ಯಾಕ್ ಹಾಕೋವಾಗ ಬೇರೆ ಕಲರ್ ಹಾಕಿದ್ರೆ ಬೆಲ್ಟು ಹೆಂಗಿರುತ್ತೆ, ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಬೆಲ್ಟ್ ತೊಗೊಂಡೆ. ಇದು ಸ್ವಲ್ಪ ಬೇರೆ ಥರನೇ ಇದೆ, ತೋರಿಸ್ತೀನಿ. ಫುಲ್ ಫ್ಲೆಕ್ಸಿಬಲ್ಲು. ಸೊ ಇದ್ರದ್ದು ಪ್ರೈಸು ಇಲ್ಲಿ ಹಾಕಿರ್ತೀನಿ, ಆ್ಯಂಡ್ ಇದ್ರದ್ದು ಪ್ರೈಸು ಇಲ್ಲಿ ಹಾಕಿರ್ತೀನಿ. ಈ ಥರ ಬರುತ್ತೆ. ಇದು ಲಾಕಿಂಗ್ ಸಿಸ್ಟಮು ಹೆಂಗಪ್ಪ. ಓ ಗೈಸ್, ಇದು ನೋಡೇ ಇಲ್ಲ ನಾನು. ಏನೋ ಸೌಂಡ್ ಗೊತ್ತಾಯ್ತಲ್ಲ ಅಂತ ನೋಡ್ತಾ ಇದ್ದೀನಿ ಗೈಸ್. ಒಳಗಡೆ ಈ ಥರ ಮಾಡಿದ್ದಾರೆ. ನೈಸ್ ಟೆಕ್ನಿಕ್. ಓ ಅದೇ ಆಲ್ಮೋಸ್ಟ್ ಅದೇ ಲಾಕ್ ಆಗಿಬಿಡುತ್ತೆ ಆಲ್ಮೋಸ್ಟು. ಅಫಿಷಿಯಲಾಗಿ ಕ್ಲಾಸ್ ಆಗಿದೆ. ಇದೇ ಶರ್ಟ್ಗೆ ಹೆಂಗೆ ಕಾಣಿಸ್ತಾ ಇದೆ ಹೇಳಿ? ಒಳ್ಳೆ ಕರಾಟೆ ಅವನಿಗೆ ಹೋಗಂಗೆ ಕಾಣಿಸ್ತಾ ಇಲ್ವಾ? ಸೊ ಇದನ್ನು ಓಪನ್ ಮಾಡ್ಕೊಳ್ಳೋದು ಹೆಂಗೆ? ಈಗ ಲಾಕ್ ಆಯಿತು. ವಾ ಗೈಸ್, ನಂಗೆ ಗೊತ್ತಿತ್ತು ಈ ಥರ ಬೆಲ್ಟ್ ಬರಲ್ಲ ಅಂತ. ಬೆಲ್ಟೇ ಕಿತ್ತಾಕ್ಬಿಟ್ಟೆ ಗೈಸ್. ಎಷ್ಟು ಫ್ರಸ್ಟ್ರೇಷನ್ ಆಯಿತು ಅಂತಂದರೆ ನೋಡಿ, ಇದು ಕೊನೆ ಈ ಸೈಡಿಂದ ತೆಗೆದೆ. ಸೊ ಇದು ಅಷ್ಟೇ ಗೈಸ್, ಯೂಸ್ ಆಗಲ್ಲ. ಈ ಥರ ಬೆಲ್ಟು ತಗೊಳಕ್ಕೆ ಹೋಗ್ಬಿಡಿ. ನಾರ್ಮಲ್ ಬೆಲ್ಟ್ ಇರುತ್ತಲ್ಲ ಹಿಂಗೆ ಉಪ್ಪು ಬರೋದು, ಅದೇ ತೊಗೊಳ್ಳಿ. ಇದ್ರದ್ದು ಏನು ಗೊತ್ತಲ್ಲ, ನಾನು ಫುಲ್ ಹಾಕೊಂಡು ಹಿಂಗೆ ಹೇಳ್ಕೊಂಬಿಟ್ನಲ್ಲ, ಅದೇನು ಗೊತ್ತಾ, ಆ್ಯಕ್ಚುಲಿ ನನ್ನ ಸೊಂಟ ಕಮ್ಮಿ ಅಲ್ವ ಇರೋದು. ಇಲ್ಲಿಗೆ ಇದರಲ್ಲಿ ಲೆಂತ್ನ ಕಟ್ ಮಾಡಿಕೊಂಡು
ಇಲ್ಲಿಗೆ ಅದು ಬಂದು ಅಡ್ಜಸ್ಟ್ ಆಗಬೇಕು. ನಾನು ಒಂದು ಸ್ವಲ್ಪ ಮುಂದೆ ಹಾಕೊಂಡ್ಬಿಟ್ಟಿದ್ದೀನಿ, ಅದು ಕ್ಲೀನಾಗಿ ಇಲ್ಲೋಗಿ ಹಿಂಗೆ ಕುತ್ಕೊಂಡ್ಬಿಟ್ಟು ಈ ಥರ ಮಾರ್ಕ್ ಆಗಿಬಿಟ್ಟೈತೆ. ಅದನ್ನು ಎಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ನಾನು, ಅದು ಬರ್ತಾಯಿಲ್ಲ ಗೈಸ್. ನಾನು ಹೇಳ್ತಾ ಇದ್ದೆ ತುಂಬ ಇಂಪಾರ್ಟೆಂಟ್, ತುಂಬ ವ್ಯಾಲ್ಯೂಯಬಲ್ ಅಂತ. ಏನು ಅಂತ ನೋಡಿ, ಇದನ್ನು ಆ್ಯಕ್ಚುಲಿ ಯಾವತ್ತೂ ತೊಗೊಬೇಕಾಗಿತ್ತು, ಬಟ್ ನಾನೇ ತೊಗೊಂಡಿರಲಿಲ್ಲ. ಇವಾಗೂ ತೊಗೊತಾ ಇರೋದು, ಡೈಲಿ ಹಾಕೊತೀನೋ ಇಲ್ವೋ ಗೊತ್ತಿಲ್ಲ, ಚೆನ್ನಾಗಿದ್ರೆ ಹಾಕೊತೀನಿ, ಇಲ್ಲ ಅಂತಂದರೆ ಮಾಮೂಲಿ ಇವಾಗ ಹೆಂಗಿರುತ್ತೋ ಹಂಗೆ ಇರುತ್ತೆ. ಅರ್ಥ ಆಗಿಲ್ವ ನಿಮಗೆ? ಗೊತ್ತಾಯ್ತು ಅನಿಸುತ್ತೆ. ಇದು 8ನೇ ಪ್ರಾಡಕ್ಟು. ಇದಕ್ಕೆ ಹೆಂಗೋ ಇನ್ವೈಸ್ ಕೊಟ್ಟವನೆ, ಆಗುತ್ತಾಗಲ್ವ ಅಂತ. ಏನಿಲ್ಲ ಗೈಸ್, ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ, ಇದು ಶೀಲ್ಡ್ ಟೆಕ್ ಮೊಬೈಲ್ದು, ನಮ್ಮ ಐಫೋನ್ದು. ಅದಕ್ಕೆ ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಅಂತಂದೆ, ಯಾಕೆಂದರೆ ತುಂಬ ಕಾಸ್ಟ್ಲಿ ಅಲ್ವಾ, ವ್ಯಾಲ್ಯೂಯಬಲ್ಲು ಇದೆಲ್ಲ ಫೋನು. ಸೊ ಇದು ಏನು ಕಮ್ಮಿ ಇಲ್ಲ ಗೈಸ್, ಇದ್ರ ಪ್ರೈಸು ಇಲ್ಲಿ ಹಾಕಿದ್ದೀನಿ ನೋಡಿ. ಏನಂದರೆ ನಾನು ಸ್ವಲ್ಪ ಲೇಜಿ, ಮೊಬೈಲ್ನ ಬಿಲ್ಡ್ಸ್ ಒಂದೆರಡು ಕಡೆ ಬೀಳ್ಸೋ ಥರ ಆಯಿತು, ಅದು ತುಂಬ ಓಲ್ಡ್ ಆಯಿತು. ಅದಕ್ಕೋಸ್ಕರ ಕ್ಯಾಮ್ರಾಗೂ, ಅಯ್ಯೋ ಇದನ್ನು ನೋಡಿ ಬೇಯಿಸ್ಬಿಟ್ಟೆ. ಸೊ ಕ್ಯಾಮ್ರಾಗೂ ಶೀಲ್ಡ್ ಬರುತ್ತೆ ಈ ಥರ, ಅದಕ್ಕೋಸ್ಕರ ಸೊ ತೊಗೊಂಡೆ. ಆಮೇಲೆ ಇದನ್ನ ಹಿಂಗೆ ಇಟ್ಕೊಂಡು ಹಿಂಗಪ್ಪ ಹಿಂಗೆ ಇಟ್ಕೊಂಬೋದು, ಹಿಂಗೆ ಇಟ್ಕೊಂಡು ಮೊಬೈಲ್ನ ಯೂಸ್ ಮಾಡ್ಬೋದು, ಇಟ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೋದು. ಆಮೇಲೆ ಇದು ಕ್ಯಾಮ್ರಾದು ಜಿಗ್ ಅಂತ ಹಿಂಗೆ ಓಪನ್ ಮಾಡ್ಕೋಬೋದು. ಕ್ಯಾಮ್ರಾ ಲೆನ್ಸ್ ಹಿಂಗೆ ಇಡ್ತಾ ಇರ್ತೀವಲ್ಲ, ಧೂಳು ಗೀಳಿ ಏನೋ ಬರ್ತಾ ಇರುತ್ತೆ, ಪದೇ ಪದೇ ಬ್ಲಾಗ್ ಮಾಡಿ ಹಿಂಗೆ ಎತ್ಕೊಂಡು ಹಿಂಗೆ ಒರೆಸ್ಬೇಕು. ಸೊ ಅದ್ರ ಬದಲು ಹಿಂಗೆ ಇಟ್ಕೊಂಡ್ಬಿಡೋದು. ನೋಡೋಣ iPhone 14 ಆಗುತ್ತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನೋಡ್ತೀನಿ. ಇಲ್ಲೇ ಚೆಕ್ ಮಾಡ್ಬಿಡ್ತೀನಿ, ಈಗಲೇ ಚೆಕ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಗೈಸ್? ಹಿಂಗಿಟ್ರೆ ಹೆಂಗೆ ಕಾಣಿಸುತ್ತೆ? ಡೋರ್ ಓಪನ್ ಮಾಡ್ತೀನಿ ಹೆಂಗೆ. ಗೈಸ್ ಇವಾಗ ಚೆನ್ನಾಗಿದೆ, ಆ್ಯಕ್ಚುಲಿ ಕರೆಕ್ಟಾಗಿದೆ ಇವಾಗ. ಖುಷಿ ಆಯಿತು. ಇದು ಓಕೆ ಗೈಸ್, ವರ್ತ್ ಇಟ್ಟು. ಸೊ ಇದ್ರದ್ದು ಎಷ್ಟು ಅಮೌಂಟು ಅಂತಂದ್ಬಿಟ್ಟು ಹಾಕಿರ್ತೀನಿ. 50-60 ಸಾವಿರ ಕೊಟ್ಟು ಮೊಬೈಲ್ ತಗೋತೀವಿ, ಪೌಚ್ ತೊಗೊಳಲ್ಲ. ಸೊ ಅದಕ್ಕೋಸ್ಕರ ಯಾಕೆ ಬೇಕು ಅಂತಂದ್ಬಿಟ್ಟು ತೊಗೊಂಡೆ. ಚೆನ್ನಾಗಿದೆ, ಗ್ರಿಪ್ಪಾಗಿ ಹಿಡ್ಕೊಬೋದು, ಕ್ಯಾಮ್ರಾಗೂ ಒಂದು ಸೇಫ್ಟಿ, ಆಮೇಲೆ ಮುಂದೆಗಡೆ ಸ್ವಲ್ಪ ಚೆನ್ನಾಗೇ ಇದಿದೆ, ಅದಕ್ಕೋಸ್ಕರ. ಸೊ ಇವಾಗ ನಾನು ಶೂ ಒಂದು ತೋರಿಸ್ಬೇಕಾಗಿತ್ತು, ಶೂ ತೋರಿಸ್ತೀನಿ ರೀ, ಮರ್ತೋಗಿದೆ ನಾನು ಅದನ್ನು. ಗೈಸ್ ಆಗುತ್ತಾ ನೋಡೋಣ. ಬ್ಲ್ಯಾಕ್ ಶೂಗೆ ಬ್ಲ್ಯಾಕ್ ಸಾಕ್ಸ್ ಹಾಕೋಣ ಅಂತಂದ್ಬಿಟ್ಟು ಆ ಸಾಕ್ಸ್ ಬದಲು ಬ್ಲ್ಯಾಕ್ ಎತ್ಕೊಂಡ್ಬಂದೆ. ಇವಾಗ ಸಾಕ್ಸ್ ಕ್ವಾಲಿಟಿನೂ ಚೆಕ್ ಮಾಡಬೇಕಲ್ಲ ಗೈಸ್. ಯಾವಾಗ ಚೆಕ್ ಮಾಡೋದು, ಯಾವಾಗ ಗೊತ್ತಾಗುತ್ತೆ ಸಾಕ್ಸ್ ಕ್ವಾಲಿಟಿ ಅಂತಂದರೆ, ಹಾಕ್ಕೊಂಡು ಚೆನ್ನಾಗಿ ಯೂಸ್ ಆದಮೇಲೆ ವಾಶ್ ಮಾಡ್ತೀವಿ ನೋಡಿ, ಆವಾಗ ಕಲರ್ ಹೋಗಿಲ್ಲ ಅಂತಂದರೆ ಸಾಕ್ಸ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅವಾಗ ರೇಟಿಂಗ್ ಕೊಡ್ತೀನಿ ನಾನು, ಅಲ್ಲಿವರೆಗೂ ಕೊಡಲ್ಲ ಗೈಸ್. ಈ ಶೂ ಹಾಕ್ಬಿಟ್ರೆ ಸಾಕು ನನಗೆ ಗೈಸ್. ಆಗೋಯ್ತು, ಸಿಕ್ಸ್ ನಂಬರ್ ಇನ್ಮೇಲಿಂದ ಪಕ್ಕ ನೀಟಾಗೆ, ಅಷ್ಟೊಂದೇನು ಟೈಟು ಇಲ್ಲ. ಓಕೆ, ಇಲ್ಲಿ ಮಾತ್ರ ಸ್ವಲ್ಪ ಟೈಟ್ ಇದೆ, ಬಟ್ ಹಂಗೆ ಇರಬೇಕು ಶೂ, ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಿ ಲೇಸಲ್ಲಿ ಟೈಟ್ ಕಟ್ಕೊಳ್ದೆ ಹೋದರೆ ಸಾಕು ಅಷ್ಟೇ. ಬಟ್ ನನಗೆ 6 ಇಲ್ಲ, ಆಗೋದೇ ಇಲ್ಲ ಅಂತ ಅನ್ಕೊಂಬಿಟ್ಟಿದೆ. ಆ್ಯಕ್ಚುಲಿ ನನ್ನ ಕಾಲು ಸೈಜ್ 6. ಇಷ್ಟು ದಿವಸ ನಾನೆಲ್ಲ 7 ತಗೊಂಡು, ಏನಿದು ನಿನ್ನ ಕಾಲಿಗಿಂತ ನಿನ್ನ ಶೂನೇ ದೊಡ್ಡದೈತಲ್ಲ ಅಂತ ಇದ್ರು. ಇದು ಮ್ಯಾಟ್ರು ಗೈಸ್. ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಅಯ್ಯೋ ಗೈಸ್ ಹೆಂಗಿದೆ? ಚೆನ್ನಾಗಿದೆ ಗೈಸ್ ಅಲ್ವಾ? ನೋಡ್ಕೊಳ್ಳಿ, ಕ್ಯಾಶುಯಲ್ ಆಗಿದೆ, ಆಫೀಸ್ ಇದೆ. ಸೊ ಅದಕ್ಕೆ ಟ್ಯಾಗ್ ತೆಗ್ದಿರಲಿಲ್ಲ ನಾನು ಇನ್ನೂ. ಅಕಸ್ಮಾತ್ ಫಿಟ್ ಆಗಿಲ್ಲ ಅಂತಂದ್ರೆ ರಿಟರ್ನ್ ಆಗ್ಬೇಕಾಯ್ತಲ್ಲ. ಸೆಲೆಬ್ರಿಟೀಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಬರ್ಲಾ.